ಸೋಷಿಯಲ್ ಮೀಡಿಯಾದಲ್ಲಿ ಸದ್ದು ಮಾಡ್ತಿದ್ದ ಸೆನ್ಸೇಷನಲ್ ಟ್ರಯಾಂಗಲ್ ಲವ್ ಸ್ಟೋರಿಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಅಷ್ಟಕ್ಕೂ ಏನಿದು ಪ್ರೇಮ ಕಥೆ ಅಂತೀರಾ? ಈ ಸ್ಟೋರಿ ನೋಡಿ. ಕಮ್ಮಿ ಮಾಡಿದೆಮ್ಮ ನಿನ್ನ ನಾನು ಬಂಗಾರಿ, ಏನೇ ಕಮ್ಮಿ ಮಾಡಿದೆ? ನೀನಂದ್ರೆ ನಾನು ತುಂಬಾ ಪ್ರಾಣ ಚಿನ್ನಿ. ನೀನೇ ಬೇಕು ಅಂತ ಗೋಳಾಡಿದ್ದ, ಹೆಂಡತಿ ಮಕ್ಕಳು ಬೇಕೆಂದು ನಿತ್ಯ ಕಣ್ಣೀರು ಹಾಕ್ತಿದ್ದ, ಪತ್ನಿ ಪ್ರಿಯತಮನ ಮೇಲೆ ಹಲ್ಲೆ ನಡೆಸಿ ಜೈಲಿಗೂ ಹೋಗಿ ಬಂದಿದ್ದ, ಹಳ್ಳ ಹಿಡಿದಿದ್ದ ಇದೇ ಸಂಸಾರ ಈಗ ಹಳಿಗೆ ಬಂದಿದೆ. ಮಂಜು, ಲೀಲಾ ಮತ್ತು ಸಂತು ತ್ರಿಕೋನ ಪ್ರೇಮ ಕಥೆಗೆ ತಿರುವು. ಮಕ್ಕಳ ಜೊತೆ ಮರಳಿದ ಬಡದಿ ಕಂಡು ಮಂಜು ಫುಲ್ ಖುಷ್. ಈಕೆ ಹೆಸರು ಲೀಲಾ, ಈತ ಆಕೆ ಪತಿ ಮಂಜು. ಬೆಂಗಳೂರು ಹೊರವಲಯದ ಬನ್ನೇರುಘಟ್ಟ ಸಮೀಪದ ಬಸವನಪುರ ನಿವಾಸಿಗಳು. ಸುಂದರ ದಂಪತಿಗೆ 3 ಮಕ್ಕಳಿದ್ದಾರೆ. ಆದರೆ ಲೀಲಾಗೆ ಸಂತು ಅಲಿಯಾಸ್ ಸಂತೋಷ್ ಮೇಲೆ ಪ್ರೀತಿ ಮೂಡಿತ್ತು. ಕಳೆದ 5 ತಿಂಗಳ ಹಿಂದೆ ಪತಿ ಹಾಗೂ ಮಕ್ಕಳನ್ನ ಬಿಟ್ಟು ಪ್ರಿಯಕರನ ಜೊತೆ ಲೀಲಾ ಹೋಗಿದ್ಲು. ಈ ಪ್ರಕರಣ ಪೊಲೀಸ್ ಠಾಣೆ ಮೆಟ್ಟಿಲೇರಿತ್ತು. ಜೊತೆಗೆ ಸಾಮಾಜಿಕ ಜಾಲತಾಣದಲ್ಲಿ ಫುಲ್ ಹಲ್ಚಲ್ ಸೃಷ್ಟಿಸಿತ್ತು. ಸಂತು ಮೇಲೂ ದಾಳಿ ಮಾಡಿ ಮಂಜಾ ಜೈಲು ಸೇರಿದ್ದ. ಇದೀಗ ಲೀಲಾ ಮನಸ್ಸು ಬದಲಿಸಿ ಪತಿಯನ್ನ ಸೇರಿದ್ದಾಳೆ. ತಪ್ಪು ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾಳೆ, ತಿದ್ಕೊ ಬಂದಿದ್ದಾಳೆ, ಸಂಸಾರ ಮಾಡ್ತೀನಿ ಅಂತ ಹೊಸ ಜೀವನ ಮಾಡ್ತೀರಿ ಸರ್. ಇಬ್ರು ಯಾರು ಏನನ್ನ ಅನ್ಕೊಳ್ಳಿ, ನಾನು ನಿಂತೀನಿ, ನಾನು ಕರ್ಕೊಂಡು ಹೋಗ್ತೀನಿ ಈಗ ಹೊಸ ಜೀವನ ಮಾಡ್ತೀರಿ. ಎಲ್ಲ ಕಮೆಂಟ್ಸ್ ಹಾಕೋರು, ಎಲ್ಲ ಇದು ಮಾಡೋರು ದಯವಿಟ್ಟು ತಪ್ಪಾಗಿ ಅರ್ಥ ಮಾಡ್ಕೊಂಬೇಡಿ. ಅವಳು ಏನೋ ಕೆಟ್ಟ ಮಾಡಿಬಿಟ್ಟಿದ್ದಾಳೆ, ಇಲ್ಲ ಅಂತ ಹೇಳಲ್ಲ. ನಾನು ನಿಂತಿನ ಕರ್ಕೊಂಡು ನಾನು ಹೋಗ್ತಾ ಇದ್ದೀನಿ. ತಪ್ಪು ತಿದ್ದಿಕೊಂಡು ಮಕ್ಕಳು ಪತಿಗಾಗಿ ಮತ್ತೆ ಹೊಸ ಜೀವನ ಆರಂಭಿಸ್ತೇನೆ ಅಂತ ಲೀಲಾ ಕಣ್ಣೀರು ಹಾಕಿದ್ರು. ಮಕ್ಕಳಿಗೋಸ್ಕರ ಗಂಡನಿಗೋಸ್ಕರ ಹೋಗ್ತಾ ಇದ್ದೀನಿ ಸರ್. ಚೆನ್ನಾಗಿರ್ತೀವಿ ಸರ್, ಎಲ್ಲ ಮರೆತು ಹೊಸ ಜೀವನ ಸ್ಟಾರ್ಟ್ ಮಾಡ್ತೀವಿ ಸರ್. ನನ್ನ ಗಂಡ ನನ್ನ ಮಕ್ಕಳಿಗೋಸ್ಕರ ಹೋಗ್ತಾ ಇದ್ದೀನಿ. ಜೀವನ ಚೆನ್ನಾಗಿ ಮಾಡ್ತೀವಿ ಅಂತ ಅಂದ್ಕೊಂಡಿದ್ದೀನಿ ಸರ್. ಜೀವನ ಮಾಡೇ ಮಾಡ್ತೀವಿ. ಇನ್ನು ಲೀಲಾಳ ಪ್ರಿಯತಮ ಸಂತು ಮಾತನಾಡಿ, ನಾನು ಇನ್ಯಾವತ್ತೂ ಅವರ ತಂಟೆಗೆ ಹೋಗಲ್ಲ ಅಂತಂದ್ರು. ಇಲ್ಲ, ನನಗೆ ನೀನೇ ಬೇಕು ಅಂತ ಬಂದರು. ಅದಾದಮೇಲೆ ತಿರ್ಗಾ ದೊಡ್ಡ ಗಲಾಟೆಗಳೆಲ್ಲ ಆಯಿತು, ಅದೆಲ್ಲ ಇನ್ನೂ ವೈರಲ್ ಆಯಿತು. ಅದಾದಮೇಲೂ ನಾನು ಹೇಳಿದ್ದೀನಿ, ಸರಿ ಇವಾಗ ಅವರೇ ನಿರ್ಧಾರ ಮಾಡಿಕೊಂಡು ಆ ಮಕ್ಕಳಿಗೋಸ್ಕರ, ಮಕ್ಕಳ ಭವಿಷ್ಯಕ್ಕೋಸ್ಕರ ಹೋಯ್ತೀನಿ ಅಂತ ನಿರ್ಧಾರ ಮಾಡಿಕೊಂಡು ಅವರೇ ಗಟ್ಟಿ ನಿರ್ಧಾರ ಮಾಡ್ಕೊಂಡು ಹೋಯ್ತಾ ಇದ್ದಾರೆ. ನಾನು ಇನ್ಯಾವತ್ತೂ ಅವ್ರ ತಂಟೆಗೆ ಹೋಗೋದಿಲ್ಲ, ಅವ್ರ ಸಹವಾಸ ನಾನು ಮಾಡೋದಿಲ್ಲ ಸರ್. ಅವರು ಎಲ್ಲೋ ಹೋಗಿ ಚೆನ್ನಾಗಿ ಇದ್ಕೊಳ್ಳಿ ಅಷ್ಟೇ. ಮಂಜು ಲೀಲಾಳನ್ನ ಮತ್ತೆ ಒಂದುಗೂಡಿಸಲು ಮಹಿಳಾ ಹೋರಾಟಗಾರ್ತಿ ಸಂಧ್ಯಾ ಕೂಡ ಶ್ರಮಿಸಿದ್ದಾರೆ. ಇಬ್ಬರಲ್ಲೂ ಪ್ರೀತಿ ಇದೆ, ಇಬ್ಬರಲ್ಲೂ ಬೆಟ್ಟದಷ್ಟು ಪ್ರೀತಿ ಇದೆ. ಯಾವುದೇ ಥರ ಸಮಸ್ಯೆ ಇಲ್ಲ. ಒಂದು ಚಿಕ್ಕ ಸಮಸ್ಯೆ ಇಷ್ಟರ ಮಟ್ಟಿಗೆ ದೊಡ್ಡದಾಗುವಂಥದ್ದಾಯಿತು. ಬಟ್ ಇನ್ನು ಮುಂದೆ ಯಾವುದೇ ಥರ ಸಮಸ್ಯೆ ಬರೋದಿಲ್ಲ. ಆ್ಯಂಡ್ ಮಕ್ಕಳು ಎಷ್ಟೇ ದೊಡ್ಡವರಾಗಲಿ ಚಿಕ್ಕವರಾಗಲಿ ತಾಯಿ ಅನ್ನೋದು ತುಂಬ ಮುಖ್ಯ. ಅದೇನೇ ಇರಲಿ, ಆಕರ್ಷಣೆಗೆ ಬಿದ್ದು ಛಿದ್ರವಾಗಿದ್ದ ಕುಟುಂಬವೊಂದು ಮತ್ತೆ ಒಂದಾಗಿರೋದು ಎಲ್ಲರೂ ಖುಷಿಯಾಗುವಂತೆ ಮಾಡಿದೆ. ರಾಮು, TV9 ಆನೇಕಲ್.